ಹೋಗಿ ಬಂದ್ಯಾ? ಏನಾತ? ಇಲ್ರಿ, ಯಾರು ಹೇಳೋರ ಇದ್ದಿದ್ದಿಲ್ಲ ಗುಡ್ಯಾಗ. ಹೌದು, ಎಲ್ಲೈತದ ಗುಡಿ? ಅದ ರೀ, ನಿಗದಿ ನಿಗದಿ ಅಂದ್ರೆ ಧಾರವಾಡಿಂದ ಮುಂದೆ ನಿಗದಿ, ಅಲ್ಲೇ ನಿಗದಿ ಕರಿಯಮ್ಮ ಅಂತೇಳಿ 7 ಮಕ್ಕಳ ತಾಯಿ ಅಲ್ಲೇ. ಸಣ್ಣ ಗುಡಿ ಐತಿ, ಅಷ್ಟೇನು ದೊಡ್ಡ ಪ್ರಮಾಣದಾಗ ಏನಿಲ್ಲ, ಚಲೋ ಐತಿ. ಬಟ್ ಭಕ್ತಾದಿಗಳು ಭಾಳ ಮಂದಿ ಬೇಡ್ಕೊಂಡಾರ, ಕರೆ ಆಗೈತಿ ಅಂತಾರಪ್ಪ. ಜಗ್ಗ ತೊಟ್ಲ ನೇತ್ ಹಾಕ್ಯಾರ, ಬೆಳ್ಳಿ ತೊಟ್ಲ. ಬೇಡ್ಕೊಂಡವ್ರು ಕೊಟ್ಟಾರ. ಆಮೇಲೆ ಒಂದು ಬುಟ್ಟಿ ತುಂಬ ಬೆಳ್ಳಿ ಮಕ ಇಟ್ಟಾರ. ಬೇಡ್ಕೊಂಡವ್ರು ಮಕ ಕೊಡ್ತೀನಿ ಅಂತೇಳಿ ಬೆಳ್ಳಿ ಮಕನೂ ಕೊಟ್ಟಾರ. ಆಮೇಲೆ ಒಬ್ರು ಅಮ್ಮಗ ಅಲ್ಲಿ ಸೊಸಿಗೇನ ದೇವ್ರು ಬರ್ತಾರಂತ, ಬಂದೇನೋ ಮೈಯಾಗೇನೋ ಹೇಳ್ತಾರಂತ. ಆದ್ರೆ ನಾವು ಹೋದಾಗ ಹೇಳೋಕ್ಕಾಗಲಿಲ್ಲ, ಯಾರೂ ಇದ್ದಿದ್ದಿಲ್ಲ. ಹಾಗಾಗಿ ಕೇಳೋಕ್ಕೂ ಆಗಲಿಲ್ಲ. ಬೇಡ್ಕೊಂಡು ಬಂದೇವಿ. ನೋಡೋಣ ಕೆಲಸ ಆತಂದ್ರೆ ನಾನು ಒಂದು ಬೆಳ್ಳಿ ತೊಟ್ಲ ಕೊಡೋಣ ಅಂತ ಬೇಡ್ಕೊಂಡ್ ಬಂದೇನಿ. ಹೌದನಾ? ಆಗ್ಲಿ ಬಿಡ. ಹೇಳ್ಕಿ ಕೇಳಲಾರ್ದೆ ಚಲೋ ಆಗ್ತಾವೆಲ್ಲ, ಕೇಳಬಾರ್ದು ಅವನ್ನೆಲ್ಲ. ಯಾಕಂದ್ರೆ ಒಳ್ಳೇದು ಹೇಳಿದ್ರೆ ಖುಷಿ ಆಗತ್ತೆ ಮನ್ಸಿಗೆ, ಕೆಟ್ಟದ್ದು ಏನಾರ ಹೇಳಿದ್ರೆ ಕೆಟ್ಟದ್ದು ಹೇಳಲ್ಲ. ಯಾವ ತಾಯಿನ ಮಕ್ಕಳ ಮನ್ಸಿಗೆ ನೋವು ಮಾಡಲ್ಲ. ಆದ್ರೆ ಏನಾರ ಒಂದು ಸ್ವಲ್ಪ ಬೇಜಾರಾಗುವಂಥದ್ದು ಹೇಳತ್ಲೆ ಅಯ್ಯೋ ಯಾಕಪ್ಪ ಅಂತ ಮುಂದಿನ ಭವಿಷ್ಯ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಈಗ ನೋಡಿ ಜೀವನದಾಗ ಎಷ್ಟು ಚಲೋ ಅದೇವಿ. ಜೀವನದಾಗ ಎಲ್ಲ ಏನಾಗ್ಬೇಕು ಅದು ಆಗ್ತಾನೆ ಇರ್ತೈತಿ. ಬಾರದು ಬಪ್ಪುದು ತಪ್ಪುದು ಅಂತೇಳಿ ದೊಡ್ಡವರು ಹೇಳ್ಯಾರ. ನೀನ್ ಏನ್ ಕೇಳಿಸಿದ್ರು ಅದು ಬಿಡುದಿಲ್ಲ, ಕೇಳಿಸ್ಲಿಲ್ಲ ಅಂದ್ರೂ ಅದು ಬಿಡುದಿಲ್ಲ. ಹೌದಿಲ್ಲ? ಅದಕ್ಕೆ ಏನಾಗ್ತಿರ್ತದ, ಜೀವನ ಹೆಂಗ್ ಹೋಗ್ತಿರ್ತದ ಹಂಗೆ ಹೋಗ್ತಾ ಇರ್ಬೇಕಷ್ಟೇ. ಏನು ಕೇಳ್ಕೊಂಡು ಭವಿಷ್ಯ ತಿಳ್ಕೊಂಡು ಏನು ಆಗ್ಬೇಕಾಗಿಲ್ಲ. ಅದರಿಂದ ತಪ್ಪಿಸ್ಕೊಳಕ್ ಏನಾರ ಆಕತ್ಯಾ? ಇಲ್ಲ. ಅಯ್ಯ, ನಿಮ್ ಮಾತು ಸರಿ ಬಿಡ. ತಪ್ಪಿಸ್ಕೊಳಕತ್ತಿ ಅಂದ್ರೆ ಈಗ ಮನಿ ಪೂಜೆ ಮಾಡಕ ಮನಿ ಹೊಸ್ತಾಗಿ ಕಟ್ಟಿರ್ತೇವಿ. ಈಗ ಗ್ರಹ ಶಾಂತಿ, ರುದ್ರ ಹೋಮ, ಇದು ರುದ್ರ ಪೂಜೆ, ಆ ಪೂಜೆ ಈ ಪೂಜೆ ಎಲ್ಲ ನವಗ್ರಹ ಹೋಮ ಅಂತ ಮಾಡಿಸಿರ್ತಾವ. ಅಯ್ಯ ಏನಕತಿ ಆಗ್ಲಿ ಬಿಡು ಮನ್ಯಾಗ ಹೋಗಿಂದ ಅಂತೇಳಿ ಹಂಗ ಬರ್ತೇವನ? ಯಾಕೆ ಮಾಡಿಸ್ತೇವೆ ಪೂಜೆ ಪುನಸ್ಕಾರಗಳನ್ನ? ಬರೋ ಕಷ್ಟಗಳು ಕಡಿಮೆ ಆಗ್ಲಿ ಅಥವಾ ಅದರಿಂದ ನಮಗೆ ತಡ್ಕೊಳ್ಳೋ ಶಕ್ತಿ ಬರಲಿ. ಇನ್ನು ಈ ಮನಿ ಒಳಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಅದಕ್ಕೆ ಅದು ಹೋಗ್ಲಿ ಈ ಮನಿ ಬಿಟ್ಟು ಅಂತ ಮಾಡ್ತೀವಿ. ಹೌದಾ ಇಲ್ಲ? ಮನಿ ಶಾಂತವಾಗಿರ್ಲಿ ಅಂತೇಳಿ. ನಿಮ್ ಪ್ರಕಾರ ನೋಡಿದ್ರೆ ಏನು ಮಾಡಬಾರ್ದಲ್ಲ. ಅಯ್ಯೋ, ನಾ ದೇವ್ರಿಲ್ಲ ಅಂತ ಹೇಳಲಿಲ್ಲ, ಹೇಳಿಕಿ ಕೇಳಬೇಡ ಅಂತ ಹೇಳಿದ್ದಷ್ಟೇ. ಸುಮ್ನಿರಿ. ಕೇಳಿದ್ರೆ ಏನು ಎತ್ತ ಅನ್ನೋದು ಗೊತ್ತಾಕತಿ. ಅಥವಾ ಏನಾರ ತೊಂದರೆ ಇದ್ರೆ ಪೂಜೆ ಪುನಸ್ಕಾರ ಮಾಡ್ಸೋದಿದ್ರೆ, ಈಗ ಮಕ್ಕಳು ಮರಿ ಯಾವುದಪ್ಪ ನಮ್ಮ ಮನುಗೆ ಯಾಕೆ 2 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಕೇಳಿದೆ ಅಂದ್ರೆ ದೇವಿ ಏನಾರ ಪೂಜೆ ಮಾಡ್ಸವ ಅಕ್ಕತಿ, ಇಂಥ ಶಾಂತಿ ಮಾಡ್ಸ ಅಕ್ಕತಿ, ಏನಾರ ಒಂದು ಹೇಳ್ತಾರ. ಅದಕ್ಕೊಂದು ಈಗ ತಡಿ, ಈಗ ಒಂದು ನೀರು ಹರಿತಾ ಇರ್ತೈತಿ, ಅದಕ್ಕೊಂದು ಅಡ್ಡ ಒಂದು ಕಲ್ಲು ಕುಂತಿರ್ತೈತಿ. ಆ ಕಲ್ಲು ತೆಗೆದ್ವಿ ಅಂದ್ರೆ ಜೋರ್ಸಿ ಚಂದಾಗಿ ಹರಿತೈತಿ ನೀರು. ಆ ಕಲ್ಲು ಇರೋದ್ರಿಂದ ನೀರು ಹರಿತಾ ಇರಂಗಿಲ್ಲ. ಹಂಗಾಗಿ ಅದನ್ನ ತೆಗಿಬೇಕಲ್ಲ, ಅದು ತೆಗಿಯಾಕರ ನಮ್ಗೆ ಗೊತ್ತಾಗಬೇಕಲ್ಲ. ಅದನ್ನ ಅವ್ರು ಹೇಳ್ತಾರ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಆತ್. ನಿನಗೆ ಹೆಂಗ್ ತಿಳಿತೈತಿ ಹಂಗ ಮಾಡ. ರೀ, ಮುಂದಿನ ವಾರ ಬಾ ಅಂದಾರ, ನೀವು ಬರ್ರಿ ಹೋಗುನ. ನೋಡ ಮರೆ, ನನ್ನ ಮಾತ್ರ ಕರಿಬೇಡ. ನಿಂಗೆ ಹೋಗ್ಬೇಕನ್ನೋದಿದ್ರೆ ಹೋಗು, ನನ್ನ ಕರಿಬೇಡ. ಆಯ್ತು, ಬರಾಕ್ ಹೋಗ್ಬೇಡ್ರಿ. ನಾನೇ ಎಲ್ಲ ಮಾಡ್ತೇನೆ ನಮ್ಮ ಮಕ್ಕಳ ಸಲುವಾಗಿ. ಮತ್ತೇನ್ ಮಾಡೋದು? ದೇವ್ರ ದಯದಿಂದ ಪಾರ್ವತಿಗೆ ಅನುಗ ದೌಡ್ ಮಕ್ಕಳು ಮರಿ ಅಂತ ಆದ್ ಬಂದ್ರೆ ಯಪ್ಪ ದೇವ್ರ, ತೊಟ್ಲ ಮಕ ಎಲ್ಲ ಕೊಡ್ತೇನೆ ಅಂತ ಹೇಳಿ ಬೇಡ್ಕೊಂಡೇನಿ. ಕೊಡ್ತೇನಪ್ಪ. ಅವ ಆಫೀಸ್ಗೆ ಹೋಗ್ಬರ್ತೀವಿ. ನಾನು ಬರ್ತೀನಿ ತಡಿಪ್ಪ, ಒಂದ ಕಾರ್ನಾಗ ಹೋಗ್ಬಿಡನ್. ಅಪ್ಪ ಸರಿ ಹೋಗುನಂತ. ಅಕ್ಕ ಪಿಕ್ಚರ್ಗೆ ಹೋಗ್ಬೇಕಂತದೇವಿ, ಇವತ್ತು ಬರ್ತಿ ಹೋಗುನ? ಪಿಕ್ಚರ್ಗ ನಾವಲ್ಲ, ಯಾಕೋ ಬೇಜಾರಾಗೈತಿ. ಅಲ್ಲಾನು ಹೋಗಿ ಬಾ ಪಿಕ್ಚರ್ಗೆ, ಒಂಚೂರು ಮನಸ್ಸಾಗರಕತಿ. ಅಲ್ಲವಾ, ನೀನು ಬಾ, ಮತ್ತೆ ಅಶ್ವಿನಿಗೂ ಬರಕ್ಕೆ ಹೇಳ್ತೇನೆ. ಅಷ್ಟ್ರು ಸೇರಿ ಫ್ಯಾಮಿಲಿ ಹೋಗ್ಬರೋಣ. ಅಲ್ಲ ಮತ್ತೆ ಅನು ನೀನು ಬಾರ. ನಾವಲ್ಲವ, ನೀವು ಹೋಗಿ ಬರ್ರಿ. ಅದು ಒಳ್ಳಂತ ಬಿಡಪ್ಪ. ಮತ್ತೆ ನಾವು ಬೇಕೇನು ಬರಲಿ ಬೇಡ. ಮತ್ತೆ ಅಶ್ವಿನಿ ಬರ್ತಾಳ ಏನೋ ಕೇಳ. ಅಶ್ವಿನಿ ಬಂದ್ರೆ ಚಲೋ, ಇಲ್ಲ ಅಂತಂದ್ರೆ ಅಶ್ವಿನಿ ಬೇಡ. ಅಯ್ಯೋ ಆಕಿದ ಎಕ್ಸಾಮ್ ಅದಾವು, ನೀವು ಪಿಕ್ಚರಿಗೆ ಕರ್ಕೊಂಡೋದ್ರೆ ಇದೇ ಸಾಕಂತ ಹಂಗ ಬಂದ್ಬಿಡ್ತಾಳ. ಬೇಡ ಆಕಿನೂ ಕರ್ಕೊಂಡು ಹೋಗ್ಬೇಡ್ರಿ. ಏನು ಈ ಪಿಕ್ಚರ್ಗೆಲ್ಲ ಏನು ಬೇಡ, ಸುಮ್ಮನೆ ರೀ. ಅಲ್ಲವಾ, ಅಕ್ಕನ ಕರೆ ಆತೀನಿ, ಆಕಿ ಬರವಳ್ಳ. ನಾನು ಪಾರ್ವತಿ ಹೋಗ್ಬರ್ತೀವಿ ಬಿಡು, ಅತ್ತಾಗಿಂದ ಅತ್ತಾಗ. ಹಂಗಾರೆ ನಾವು ಸೀದಾ ಪಿಕ್ಚರ್ಗೆ ಹೋಗ್ಬಿಡ್ತೀವಿ. ಹೋಗಿ ಪಿಕ್ಚರ್ ನೋಡ್ಕೊಂಡು ಮುಗಿಸ್ಕೊಂಡು ಊಟ ಮಾಡ್ಕೊಂಡೆ ಬಂದ್ಬಿಡ್ತೀವಿ ಸಂಜಿಕ್ಕೆ. ನಮ್ಮ ಸಲ ಊಟಕ್ಕೇನು ಕಾಯ್ಬೇಡ್ರಿ. ಪಿಕ್ಚರ್ಗ ನೀವಿಬ್ರು ಹೋಗ್ತೀರ? ಇಲ್ಲಮ್ಮ, ಪಿಕ್ಚರ್ಗೆ ಹೊಂಟಿಲ್ಲ. ಅವ್ರು ಹಂಗ ಅಂತಾರ, ನಾನು ಹೋಗಲ್ಲ. ಯಾಕಮ್ಮ? ಹೋಗ್ ಬರ್ರಿ ಪಿಕ್ಚರ್ಗೆ ಇಬ್ರು. ಹ್ಞೂ ಪಾರ್ವತಿ, ಯಾಕೆ ಬರಲ್ಲ ನಾತಿ? ಅದು ಹಂಗಲ್ರಿ, ಪಿಕ್ಚರ್ಗೆ ಈಗೇನೈತಿ ನೋಡುದು. ಇನ್ನೊಮ್ಮೆ ಯಾವಾಗ ಹೋಗಂತವ್ರಿ. ಒಳ್ಳೆ ಪಿಕ್ಚರ್ ಥಿಯೇಟ್ರಿಗೆ ಬರೋದೇ ಇಲ್ಲ ಈಗಂತೂ. ಯಾವುದು ಕಾಂತಾರ ಬಂದಿದ್ದು ಲಾಸ್ಟ್. ಅದಾದಮೇಲೆ ಒಂದು ಯಾವುದದು ವಿಕ್ರಾಂತ್ ರೋಣನ ಯಾವುದದು ಅದೊಂದು ನೋಡಿದ್ವಿ. ಅಷ್ಟು ಬಿಟ್ಟರೆ ಯಾವ ಚಂದನ್ ಚಾರ್ಲಿ ಪಿಕ್ಚರ್ ಮತ್ತೆ ಯಾವ ಬಂದಾವು? ಯಾವೂ ಇಲ್ಲ. ಏನು ಮಸ್ತ್ ಪಿಕ್ಚರ್ ಇದೆ ಒಂದೇ. ಈಗ ಏನೋ ಒಂದು ಲವ್ ಸ್ಟೋರಿ, ಸ್ವಲ್ಪ ಕಾಮಿಡಿ ಇದೇ ಒಂದೇ. ಈಗ ನಮ್ಮ ಪುನೀತ್ ತೀರ್ಕೊಂಡ್ಮೇಲಂತೂ ಪಿಕ್ಚರ್ ಟಾಕೀಸಿನ ಪಿಕ್ಚರ್ ಎಲ್ಲ ಕಳಾನೇ ಕಳ್ಕೊಂಡ್ಬಿಟ್ಟೈತಿ. ಏನು ಪುನೀತ್ ಸರ್ ಇಲ್ಲದಕ್ಕೆ. ಯಾವ ಪಿಕ್ಚರ್ ಶುಕ್ರವಾರ ಆದರೆ ಯಾವ್ದಾರ ರಿಲೀಸ್ ಆಕತ್ತೇನಂತ ಅವಾಗೆಲ್ಲ ಕಾಯ್ತಿದ್ವಿ. ಯಾವುದೂ ಇಲ್ಲ. ಶುಕ್ರವಾರ ಬರ್ತಾವು ಹೊಕ್ಕವು. ಪಿಕ್ಚರ್ ಮಾತ್ರ ರಿಲೀಸ್ ಆಗ್ತಿಲ್ಲ. ಏನು ಅದಕ್ಕೆ ಏನೋ ಒಂದು ಬೇಜಾರಿಗೆ ಒಂಚೂರು ಹೋಗಿ ನೋಡ್ಕೊಂಬರೋದಷ್ಟೇ. ಇದೊಂದು ಮತ್ತೆ ಯಾವಿಲ್ಲ. ಈಗ ನೆಕ್ಸ್ಟ್ ಕಾಂತಾರ 2 ಬಂದರೆ ಹೋಗ್ಬೇಕು, ಇಲ್ಲ ಅಂದರೆ ಇಲ್ಲ. ಏನು ಹೋಗುನು ನಡಿ, ಹಂಗ್ಯಾಕೆ ಒಲ್ಲೆಂತಿ? ನೀವಿಬ್ರು ಹೋಗಿ ಬರ್ರಿ. ಅಲ್ಲ ಪಾಪನೂ ಅಲ್ಲೇನ ತಳ ಬೇಜಾರಾಗಿರ್ತೈತೆ ಆಕಿಗೆ. ನೀವಿಬ್ರು ಹೋಗ್ತೀರೇನ? ಅವ ಯಾಕೆ ಈಗ ಅನು ಅಕ್ಕ ಗಂಡನ ಬಿಟ್ಟು ಈಗ ಆಕಿಗೆ ಏನೋ ಬೇಜಾರಾಗೈತಿ, ಮಾಮನ್ ಬಿಟ್ಟು ಇಲ್ಲದಾಳ. ಹೌದಾ? ಹಂಗಂತ ಈಗ ನಾನು ಪಾರ್ವತಿನ ಮನೆ ಬಿಟ್ಟು ಕಳಿಸ್ಬಿಡ್ಲೆ?
ಈಗ ಅಕ್ಕಿ ಖುಷಿಯಾಗಿಲ್ಲ ಅಂದ್ರೆ ನಾವು ಇರಬಾರ್ದು ಅಂತ ನಿನ್ನ ಪ್ರಕಾರ. ಆಕಿಗೆ ಏನಿಲ್ಲ ನಮಗೂ ಇರಬಾರ್ದು. ಅದು ಇದು ನಿನ್ನ ತಲೆಯಾಗಿರೋದು ಇದನ್ ಬೇ ಹೇಳು. ಮಗಳ ಸಲುವಾಗಿ ಯಾಕೆ ಸೊಸಿನ ನಿಷ್ಠೂರ್ ಮಾಡ್ಕೊಳತಿ? ಇದು ಯಾಕೋ ನೋಡವ ಬರ್ಬರ್ತ ಒಂಥರ ನಡ್ಕೊಳಕತ್ತಿ ನೀನು. ನಾನು ನೋಡ್ತಾನೆ ಇದ್ದೀನಿ. ಮೊನ್ನೆ ಪಾರ್ವತಿಗೆ ವಿನಾಕಾರಣ ಬಾಯಿಗೆ ಬಂದಂಗೆ ಬೈತ್ ಕಳಿಸಿದಿ ನೋಡವ. ನಾ ಹಿಂದೆ ಮುಂದೆ ಮಾತಾಡೋಂಗಿಲ್ಲ. ಅಕ್ಕಿ ಮುಂದಂದು ನಿನಗೆ ನಾನು ಅಕ್ಕಿ ಮುಂದೆ ನಾ ಮಾತಾಡೋದಿಲ್ಲ. ನೇರವಾಗಿ ನಾನು ನಿನ್ನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಜಗಳ ಅಂದ್ರೆ ಇಷ್ಟ ಇಲ್ಲ. ಮೊದಲು ನೀವಿಬ್ರು ಹೆಂಗಿದ್ರಿ? ನಾವು ಎಲ್ಲೇ ಹೋದ್ರೂ ನೀ ಏನೂ ಅಂತಿದ್ದಿಲ್ಲ, ಏನೂ ಕೇಳ್ತಿದ್ದಿಲ್ಲ. ಇರ್ಲಿ ಬಿಡು ಮಕ್ಕಳು ಖುಷಿ ಅಂತ ಸುಮ್ಮನೆ ಇರ್ತಿದ್ದಿ. ಈಗ ಯಾಕೋ ನೀವು ಒಂಥರ ನಡ್ಕೊಳಕತ್ತಿ ನೋಡು. ಇದರಿಂದ ಸುಮ್ಮನೆ ನಿಮ್ಮ ಸಂಬಂಧ ಹಾಳಾಕೈತೆ ಹೊರತು ಬೇರೆ ಏನೂ ಆಗುದಿಲ್ಲ. ಅಲ್ಲ ಈಗ ಖುಷಿ ಹಾಕಿ ಕರ್ದ್ನಲ್ಲ ನನ್ನ ಪಿಕ್ಚರಿಗೆ ಅಕ್ಕನ್ನು ಬರಲ್ಲ ಅಂತ ಹೇಳಿದ್ಲು. ಹಂಗಂತ ನಾವು ಹೋಗೋದು ಬಿಡ್ಬೇಕಾ? ನಾವು ಆಫೀಸ್ನಾಗ ಬೆಳಗಿಂದ ಚಂತನ ದುಡಿದಿರ್ತೇವೆ, ಬೇಜಾರಾಗಿರ್ತೈತಿ. ಏನೋ ಪಿಕ್ಚರ್ಗೆ ಹೋಗ್ಬೇಕು ಅನಿಸ್ತೈತಿ. ವಯಸ್ಸು ಈಗ ಹೋಗ್ತೇವಿ. ಮುಂದೊಂದ್ಸಲ ನಾಳೆ ಮಕ್ಕಳು ಮರ್ಯಾದಾಗ ಹಾಕತ್ತೋ ಆಗೋದಿಲ್ಲ ಗೊತ್ತಿಲ್ಲ. ಯಾಕೆ ನನಗೆ ಯಾಕೆ ಬೇಡ ಅನ್ನಕತ್ತಿ ನೀನು? ನಿನ್ನ ಹೆದರಿಕೆಗೆ ಪಾರ್ವತಿ ಒಲ್ಲೆ ಅನ್ನಕತ್ತಾಳಲ್ಲಿ. ಆಕಿಗೆ ಪಿಕ್ಚರ್ ಬರಕ್ಕೆ ಮನಸ್ಸು ಐತಿ. ಏನು ಹಾಡು ಕೇಳ್ತಾ ಇದ್ಲಕ್ಕೆ ಅದಕ್ಕೆ ನಾನು ಆಕಿನ ಕರ್ಕೊಂಡು ಹೋಗೋನ್ ಪಿಕ್ಚರ್ಗೆ ಅಂತ ಅನ್ಕೊಂಡಿದ್ದು. ಇಲ್ಲ ಇಲ್ಲ ಅವು ಅದಕ್ಕಲ್ಲ, ನೀ ಹಂಗೆಲ್ಲ ಏನು ಅನ್ಕೋಬೇಡ. ಏನು ಹೋಗು, ಇಬ್ರು ಹೋಗಿ ಬರ್ರಿ ಪಿಕ್ಚರಿಗೆ. ಸರಿ ಬರ್ತೇವಕ್ಕ. ಅಕ್ಕ ಬೇಜಾರು ಮಾಡ್ಕೋಬೇಡ. ಇಲ್ಲಪ್ಪ, ನಂಗೆ ಯಾಕೆ ಬೇಜಾರು? ಹೋಗಿ ಬರ್ರಿ, ನೀವು ಅಡ್ಡಾಡ್ರಿ. ನಮ್ಮ ಸಲುವಾಗಿ ನೀವು ಯಾಕೆ ಇದು ಮಾಡ್ಕೋತೀರಿ? ಪಾರ್ವತಿ, ನೀ ಏನು ಬೇಜಾರು ಮಾಡ್ಕೋಬೇಡ. ಅವು ಅದಕ್ಕಲ್ಲ ಹೇಳಿದ್ದೆ. ನಾನು ಒಲ್ಲೆ ಅಂದ್ನಲ್ಲ, ಆಕಿನೂ ಒಲ್ಲೆ ಅಂದ್ಲಲ್ಲ, ಅದಕ್ಕೆ ಯಾರೂ ಹೊಂಟಿಲ್ಲನ ಅಂತ ತಿಳ್ಕೊಂಡ್ರು ಅವರು ಅಷ್ಟೇ. ಏನು ಬೇಜಾರು ಮಾಡ್ಕೋಬೇಡ. ಈ ಟೈಮಲ್ಲಿ ತಾಯಿ ಮನಸ್ಸು ಹೆಂಗಿರ್ತೈತೆ ಅಂತ ನಿಂಗೂ ಅರ್ಥ ಆಕೈತಲ್ಲ. ಮಗಳಿಗೆ ಹಿಂಗಾಗೈತಿ, ಇವರಿಬ್ರು ಹಿಂಗೆ ಅಡ್ಡಾಡಕತ್ರ ನನ್ನ ಮಗಳ ಮನ್ಸಿಗೆ ನೋವು ಆಕೈತೇನೋ ಅಂತ ನಮ್ಮ ಹೋಗಷ್ಟೇ. ನಂಗೆ ಯಾ ಬೇಜಾರು ಇಲ್ಲ, ನಾ ತಿಳಿಸಿ ಹೇಳ್ತೀನಿ, ನೀವು ಹೋಗಿ ಬರ್ರಿ. ಇಲ್ಲಾನು ನಂಗೇನು ಬೇಜಾರಿಲ್ಲ, ಅವ್ರು ಹೇಳೋದು ನಿಜಾನೇ. ನೀನು ಈಗ ನಿನ್ನ ಮನಸ್ಥಿತಿ ಸರಿ ಇಲ್ಲ, ನೀನು ನೋವಾಗದಿ. ಅಂಥ ಹೊತ್ತನೇ ನಾವು ಈ ಥರ ಅಡ್ಡಾಡಕತ್ರ ನಿಂಗೂ ಬೇಜಾರಾಗೋದು ಸಹಜ. ಅದನ್ನೇ ಅವ್ರು ವಿಚಾರ ಮಾಡ್ಯಾರಷ್ಟೇ. ಅದ್ರಾಗ ತಪ್ಪೇನಿಲ್ಲ. ತಪ್ಪೈತಮ್ಮ, ತಪ್ಪೈತಿ. ಪಾರ್ವತಿ ತಲೆ ಕೆಡಿಸ್ಕೊಬೇಡ. ಇಬ್ರು ಹೋಗಿ ಅದೇನು ಫಿಲಮ್ ನೋಡ್ಬೇಕಂತ ಅನ್ಕೊಂಡಿರ ನೋಡಿ ಆರಾಮಾಗಿ ಊಟ ಮಾಡ್ಕೊಂಡು ಬರ್ರಿ. ಪಾರ್ವತಿ ಬಾ ಹೋಗ್ಬರೋಣ. ಅಕ್ಕ ಬೇಜಾರು ಮಾಡ್ಕೋಬೇಡ. ನಾನು ಬೇಜಾರ್ನಾಗದೀನಿ. ನನ್ನ ಸಂಸಾರ ಈಗ ಸದ್ಯಕ್ಕೆ ಸರಿ ಇಲ್ಲ. ನೋಡಿದ್ರೆ ಅರವಿಂದ ಹೆಂಡತಿ ಕರ್ಕೊಂಡು ಅಡ್ಡಾಡ್ತಾನ ಅಂತ ಏನಾರ ಅನ್ನಿಸ್ತಾ ಐತನ? ಇಲ್ಲೋ, ಯಾಕೆ ಹಂಗೆ ಯೋಚನೆ ಮಾಡತ್ತಿ? ಅಕ್ಕ ನೀ ನನ್ನ ಅಕ್ಕ, ಈಕಿ ನನ್ನ ಹೆಂಡತಿ. ಒಂದ್ಸಲ ನಿನ್ನ ಸಲುವಾಗಿ ನಾನು ಈಕಿ ಜೊತೆ ಜಗಳ ಮಾಡಿದ್ದೆ, ಹೌದಾ? ಅವತ್ತಾಕಿ ಬೇಜಾರು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿದ್ಲ. ಅವತ್ತೇ ಹೇಳಿ ಕರ್ಕೊಂಬಂದೆ, ಬೇಜಾರು ಮಾಡ್ಕೋಬೇಡ, ಅದೇ ಬೇರೆ ಇದೇ ಬೇರೆ, ಇನ್ನೊಂದ್ಸಲ ನಾ ಈ ಥರ ಅನ್ನಂಗಿಲ್ಲ ಅಂತೇಳಿ. ಆಕಿಗೂ ನಾನು ಬಿಟ್ರಿ ಯಾರದಾರಕ್ಕ? ಆಕಿನ ಖುಷಿಯಾಗಿ ಇಟ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಲ್ಲನ. ಅದಕ್ಕೆ ಈಗ ನಮ್ಮ ಒಂದು ಕಾರಣದಿಂದ ನಾನು ಆಕಿನ ಖುಷಿಯಾಗಿಡ್ಲಿಲ್ಲ ಅಂದ್ರೆ ಹೆಂಗೆ? ಆ ಕಾರಣಕ್ಕೆ ಆಕಿಗೆ ನನ್ನ ಗಂಡ ಆಗಿ ಏನು ಆಕಿಗೆ ಖುಷಿ ಕೊಡಬೇಕು, ಆಕಿನ ಅಡ್ಡಾಡಿಸ್ಬೇಕು, ಆಕಿ ಜೊತೆಗೆ ನಾನು ಇರಬೇಕಾಗಿದ್ದು ನನ್ನ ಕರ್ತವ್ಯ ಅಲ್ಲ. ಅದಕ್ಕೋಸ್ಕರ ಅಕ್ಕ. ಅರವಿಂದ, ತಪ್ಪೇನೂ ಇಲ್ಲ. ಈಗ ಮೀನಾಕ್ಷಿ ಗಂಡ ತೀರ್ಕೊಂಡ, ಹಂಗಂತ ನಾನು ನಿಮ್ಮ ಮಾವ ದೂರ ಆಗಿದ್ವನ? ಇಬ್ರು ಜೊತೆಯಾಗಿ ಚೆನ್ನಾಗೇ ಇದ್ವಿ. ನಮ್ಮ ಇವರ ನಡುವೆ ಜಗಳ ಬಂತು ಅಂತ ನಾನು ಇಲ್ಲಿ ಬಂದಿದ್ದಷ್ಟೇ. ಯಾರ್ದು ಹಣೆ ಬರ ಏನೋ ಆತಂತ ನಾವು ನಮ್ಮ ಸಂಸಾರ ಹಾಳು ಮಾಡ್ಕೊಳಕಾಕೈತೇನೆ. ಹೋಗ. ಸರಿ ಅಕ್ಕ, ನೀನು ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಬರ್ಲೆ? ಸಂಜೆಗೆ ಬರ್ತಾ ಫೋನ್ ಮಾಡು, ಏನಾರ ಬೇಕಂದ್ರೆ ತೊಗೊಂಬರ್ತೀನಿ. ಸರಿಯಪ್ಪ. ಅವ್ವ, ಇವತ್ತು ಹೋಗಿದ್ವಿ ಅಪ್ಪ, ನಾನು, ನನ್ನ ತಮ್ಮ 3 ಮಂದಿ. ನನ್ನ ಮನೆ ಕಟ್ಟಾಕ ಇನ್ನೂ ಒಂದು ಏನಿಲ್ಲ ಅಂದರೂ 6 ತಿಂಗಳರ ಆಕೈತಿ. ಏನು ಮನೆ ಎಲ್ಲ ಕೆಲಸ ಚಲೋ ನಡೆದೈತಿ, ಆದರೆ ಸ್ವಲ್ಪ ಲೇಟ್ ಆಕೈತಿ. ಅಲ್ಲಿವರೆಗೂ ಈಗ ನಾ ಬಂದು ಒಂದು 15 ದಿನಕ್ಕೆ ಇಷ್ಟೆಲ್ಲ ಆಗ್ತೈತಿ. ಈಗ ನಾ 6-7 ತಿಂಗಳಗಟ್ಲೆ ಇಲ್ಲೇ ಇರಬೇಕು ಬೇಡ ಅನ್ನೋದೇ ನನಗೆ ಗೊತ್ತಾಗೋಲ್ತು. ಯಾಕ ಈಗ ನಿನಗೆ ಯಾರು ಬೇಡ ಅಂದಾರ? ನನಗೆ ಯಾರು ಬೇಡ ಅಂದಿಲ್ಲ ಇರಾಕ. ಆದ್ರೆ ನಾನು ಇಲ್ಲಿರೋ ಕಾರಣದಿಂದ ನೀನ್ ಪಾರ್ವತಿ ಜೊತೆ ನಡ್ಕೋತಾ ಇರೋ ರೀತಿ ಸರಿ ಇಲ್ಲವ. ನೋಡು, ಅಲ್ಲ ಅವರಿಬ್ರು ಖುಷಿಯಾಗಿರ್ಲಿ ಬಿಡು, ಪಿಕ್ಚರ್ಗೆ ಹೋದ್ರೆ ಹೋಗ್ಲಿ ಬಿಡು. ನಾನು ನೋಡ್ತಾನೆ ಇದೀನಿ, ಅಬ್ಸರ್ವ್ ಮಾಡ್ತಾನೆ ಇದೀನಿ. ನನ್ನ ಕಾರಣದಿಂದ ಅವರಿಬ್ರು ಚೆನ್ನಾಗಿರ್ಬಾರ್ದು ಅಂತ ನೀನ್ ಇದ್ ಮಾಡ್ತಾ ಇದೀಯ. ಯಾಕೆ ಹಿಂಗ್ ಮಾಡ್ತಾ ಇದೀಯ ಗೊತ್ತಿಲ್ಲ. ಪಾರ್ವತಿ, ಈ ಕಾರಣದಿಂದ ನಮ್ಮ ಮನಿಗಳ ನಡುವೆ ಜಗಳ ಬರ್ತೈತಿ, ಮನಸ್ಸುಗಳ ನಡುವೆ ವಿಚಾರ ಮಾಡು. ಇಲ್ಲ ರೀ, ನಾನೇನ್ ಪಾರ್ವತಿ ಮೇಲೆ ನನಗೇನು ದ್ವೇಷನ? ಅನುಗ ಮೊದ್ಲ ಬೇಜಾರು ಮಾಡ್ಕೊಂಡು ಬಂದು ಕುಂತಾಳ. ಆಕಿ ಇದ್ರಿಗೆ ಇವರಿಬ್ರು ಇಷ್ಟೊಂದು ಖುಷಿಯಾಗಿ ಓಡಾಡ್ತಾ ಇದ್ರ ಅನುಗೆ ಇನ್ನೊಂದು ಸ್ವಲ್ಪ ಬೇಜಾರಾಕೈತಲ್ಲ. ಅದಕ್ಕೆ ಸ್ವಲ್ಪ ದಿನ ಅನುನ್ ಜೀವನ ಸರಿ ಹೋಗೋವರೆಗೂ ಅವರಿಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ರೆ ನನಗೇನು ನನ್ನ ಮಗ ಸೊಸಿ ಖುಷಿಯಾಗಿರ್ಬಾರ್ದು ಅಂತ ಐತನ? ಅವರಿಬ್ರು ಖುಷಿಯಾಗಿದ್ದಷ್ಟು ನನಗೆ ಖುಷಿ, ಗೊತ್ತನ ಅವ? ಏನೂ ಆಗಿಲ್ಲ. ಈಗ ನನ್ನ ಇವರ ಜೀವನ ಸರಿ ಹೋಗೈತಿ. ನಿನ್ನೆ ಅವ್ರನ್ನ ಕರೆದು ನಾನೇ ಮಾತಾಡಿ ನಾನು ಮನೆಗೆ ಹೋಗ್ಬೇಕಂತ ತೀರ್ಮಾನನೂ ಮಾಡ್ಕೊಂಡೇನಿ. ಆದರೆ ಬೇರೆ ಮನೆ ಮಾಡ್ರಿ ಅಂದೆ. ಅವ್ರೇನಂದ್ರೆ ಹೊಸ ಮನೆ ಆಗ್ತೈತಲ್ಲ, ಸೀದಾ ಅಲ್ಲೇ ಶಿಫ್ಟ್ ಆಗುನು, ಮತ್ತೆ ಯಾಕೆ ಇನ್ನೊಂದು ಮನೆ ಮಾಡೋದು? ಅಷ್ಟರೊಳಗೆ ನಮ್ಮ ತಂಗಿಗೆ ಒಂದು ಮದುವೆ ಮಾಡಿಬಿಡ್ತೇನೆ, ಒಂದು 6 ತಿಂಗಳದಾಗ ಯಾವ್ದಾರ ಹುಡುಗನ ಹುಡುಕಿ ಎಲ್ಲ ಸರಿ ಆಕೈತಿ ಅಂತ ಅವರು ಅಂದರು.
ಅಂದಿದ್ದಕ್ಕೆ ಸುಮ್ಮನೆ ಅದೇ ಅಷ್ಟೇ. ಈಗ ನಾವೇನು ಬೇರೆ ಆಗ್ಬೇಕಂತ ತೀರ್ಮಾನ ತಗೊಂಡಿಲ್ಲ. ಹೌದಾ, ಮಾತಾಡಿದ್ರೇನ? ಸರಿ, ಹಂಗಾರ ಈಗ ಹೋಗಬೇಡ ನೀನು, ಹೊಸ ಮನೆ ಆಗಲಿ ಆವಾಗ ಹೋಗಿ ಸೀದಾ. ಇಲ್ಲವ, 6-7 ತಿಂಗಳಗಟ್ಲೆ ಇಲ್ಲಿರೋದು ಬೇಡ ಅನ್ನಿಸ್ತೈತಿ. ಇರ್ಬೇಕು ಅನ್ಕೊಂಡೆ, ಸುಮ್ಮನೆ ನಾನು ಇಲ್ಲಿರೋದ್ರಿಂದ ನಿಮಗೂ ಕಿರಿಕಿರಿ, ಅವನಿಗೂ ಕಿರಿಕಿರಿ. ಸುಮ್ಮನೆ ಯಾವತ್ತೂ ಅರವಿಂದ ಏನು ಅನ್ಲಾರ್ದವ ಇವತ್ತು ನಿನಗೂ ಬೇಜಾರಾಗೋಂಗೆ ಅವ ಮಾತಾಡಿದ. ಅದಕ್ಕೆ ಬೇಡ. ಈಗ ಸುಮ್ಮನೆ ನಾದ್ನ್ಯಾರು ಮದುವೆ ಆದಮೇಲೆ ಗಂಡನ ಮನೆಯಾಗಿರ್ಬೇಕು. ಒಂದು ತವ್ರ ಮನೆಗೆ ಬಂದರೆ ಈ ಕಿರಿಕಿರಿ ಚಾಲೂನೇ ಇವು. ನನಗೆ ಗೊತ್ತು, ನಾದ್ನಿದ್ದ ಮನೆ ನಾಯಿ ಬಾಳೆ ಮಾಡಂಗಿಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಬೇಡವ ಬೇಡ, ನಾನು ಹೋಗ್ತೀನಿ. ಸಾಧ್ಯ ಆದರೆ ಇವತ್ತು ಆಗಲ್ಲ, ಸೋಮವಾರ ಹೋಗ್ತೀನಿ. ಅಲ್ಲ ನೋಡವ, ಗಂಡನ ಮನೆಗೆ ಹೋಗ್ತೀನಿ ಅನ್ನತಿ, ಬೇಡ ಅನ್ನೋಕ್ಕೂ ಆಗವಲ್ತು, ಹೋಗಿ ಅನ್ನೋಕ್ಕೂ ಆಗವಲ್ತು. ಆಯ್ತು, ನಾ ಇನ್ನೇ ಮೆರವಿಂದಗ ಪಾರ್ವತಿಗೆ ಏನು ಅನ್ನಂಗಿಲ್ಲ ತಗೋ, ಏನು ಅನ್ನಂಗಿಲ್ಲ ಕರೆ. ಆದರೂ ಇರಲಿ, ನಾನು ಹೋಗ್ತೇನವ. ಏನು 6-6 ತಿಂಗಳು ನಾನು ಅವ್ರನ್ನ ಬಿಟ್ಟಿದ್ರೆ ಸುಮ್ಮನೆ ವಿನಾಕಾರಣ ಅವ್ರ ಮನಸ್ಸು ಹಾಳಾಕೈತಿ. ಅಲ್ಲೇ ಇದ್ದ ಅವ್ರನ್ನ ತಿದ್ದಿ ಅವ್ರು ನಮ್ಮ ದಾರಿಗೆ ತೊಗೊಳ್ಳೋದೇ ಒಳ್ಳೇದು. ದೂರ ಇದ್ದಷ್ಟು ಮನಸ್ಸುಗಳು ನಡಕ್ಕೆ ಬಿರುಕು ಮೂಡ್ತೈತಿ. ಬೇಡ, ಏನು ಅಲ್ಲೇ ಇರ್ತೇನೆ. ನೋಡ್ದಿ, ಸಣ್ಣ ಮಕ್ಕಳು ಅವ್ರಿಗೆ ತಿಳುವಳಿಕೆ ಐತಿ, ನೀನು ಹಿಂಗೆ ಮಾಡ್ಬೇಡ ಪಾರ್ವತಿ. ತಪ್ಪಾತ್ರಿ ಪಾರ್ವತಿಗೆ ನಾನೇನು ಬೇಜಾರಾಗೋಂಗೆ ಮಾತಾಡಲ್ಲ ತೋರಿ. ನಾನು ಅದೇ ಹೇಳಿದ್ನಲ್ಲ, ಇವಳ ಕಾರಣಕ್ಕೆ ಅವ್ರಿಗೆ ಹಂಗೆ ಮಾಡಿದ್ದಷ್ಟೆ. ಅವ್ರ ಮೇಲೆ ನನಗೇನು ದ್ವೇಷ ಇಲ್ಲಪ್ಪ. ನೀವು ಹೋಗಿ ಬರ್ರಿ ಆಫೀಸಿಗೆ. ಸರಿ, ಬರ್ತೀನಿ.